ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾನು ಚೆನ್ನ ಮಸಾಲ ಮಾಡೋದನ್ನು ತೋರಿಸಾತೀನಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವೆ. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಬಾಳ್ಗಿನ ಚಲೋತ್ನಂಗೆ ಕಾಸ್ಕೊಂಡ ಅದಕ್ಕೆ ಒಂದು 2 ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆನೂ ಚಲೋತ್ನಂಗೆ ಕಾಯಿಸ್ಕೊತೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡೀನಿ, 2 ಏಲಕ್ಕಿ ಹಾಕ್ಕೊಂಡೀನಿ, 4 ಲವಂಗ ಹಾಕ್ಕೊಂಡೀನಿ ಮತ್ತು 1 ಇಂಚಿನಷ್ಟು ಚಕ್ಕಿ ಹಾಕ್ಕೊಂಡೀನಿ, 1-2 ಪಲಾವ್ ಎಲೆನ ಹಾಕ್ಕೊಂಡೀನಿ. ನೆಕ್ಸ್ಟ್ ಈಗ ಇದನ್ನು ಚಲೋತ್ನಂಗೆ ಫ್ರೈ ಮಾಡ್ಕೊಳ್ಳೋಣಂತ. ಓಕೆ, ನೆಕ್ಸ್ಟ್ ಈಗ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಕೊಂಡಂಥ 1 ಉಳ್ಳಾಗಡ್ಡಿನ ಹಾಕೋತೇನಂತ. ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊಳ್ಳೋಣಂತ. ಉಳ್ಳಾಗಡ್ಡಿ ಫ್ರೈ ಆದಮೇಲೆ ನಾವೊಂದು ಅರ್ಧ ಚಮಚೆ ಚಿಲ್ಲಿ ಫ್ಲೆಕ್ಸ್ ಹಾಕ್ಕೊಳತ್ತೇನೆ ಇದಕ್ಕೆ, ಮತ್ತು ಒಂದು ಅರ್ಧ ಚಮಚೆ ಒಣ ಖಾರ ಪುಡಿ ಹಾಕೋತೀನಿ, 1 ಚಮಚದಷ್ಟು ಅರಿಶಿನ ಪೌಡರ್ನ ಹಾಕೋತೀನಿ. ನೆಕ್ಸ್ಟ್ ಈಗ ಇದಕ್ಕೆ ಒಂದು ಅರ್ಧ ಚಮಚೆ ಗರಂ ಮಸಾಲ ಹಾಕೋತೀನಿ, ಆಮೇಲೆ ಒಂದು ಅರ್ಧ ಚಮಚದಷ್ಟು ಹವೀಸ್ ಪೌಡರ್ನ ಹಾಕೋತೀನಿ. ನೆಕ್ಸ್ಟ್ ನಿಮ್ಮ ಟೇಸ್ಟ್ನ ನೋಡಿಕೊಂಡು ನೀವು ಇದನ್ನು ಸಾಲ್ಟ್ ಹಾಕ್ಕೊಂಡು ಆಮೇಲೆ ಎಣ್ಣೆ ಒಳಗೆ ಮಸಾಲಿನ ಫ್ರೈ ಮಾಡ್ಕೊಳ್ಳೋಣಂತ. ನೆಕ್ಸ್ಟ್ ಈಗ ಇದಕ್ಕೆ ನಾನು 2 ಟೊಮೆಟೊನ ರುಬ್ಕೊಂಡು ಬಂದೀನಿ. ಆ ಟೊಮೆಟೊದ ಪೇಸ್ಟ್ನ ನಾನು ಇದಕ್ಕೆ ಹಾಕೋತೀನಿ. ನೆಕ್ಸ್ಟ್ ಇದನ್ನು ಚಲೋತ್ನಂಗೆ ಮಸಾಲ ಜೊತೆ ಮಿಕ್ಸ್ ಮಾಡ್ಕೊಂಡು ಟೊಮೆಟೊದ ಹಸಿ ಸ್ಮೆಲ್ ಹೋಗೋ ಮಟ್ಟ 1 ಕುದಿ ನಾನು ಈಗ ಇದನ್ನು ಕುದಿಸ್ಕೊಂಡು ಬರ್ತೇನಂತೆ. ಸೊ ಟೊಮ್ಯಾಟೊ ನೋಡ್ರಿ ಎಷ್ಟು ಚಲೋ ಎಣ್ಣೆ ಬಿಟ್ಟೈತಿ. ಈಗ ನಾನು ಇದಕ್ಕೆ ಕುದಿಸ್ಕೊಂಡಂಥ ಕಡ್ಲಿ ಕಾಳನ್ನ ಹಾಕೊಳತ್ತೀನಿ. ನಾನು ಕಡ್ಲಿ ಕಾಳನ್ನ ಒಂದು ನೈಟ್ ಫುಲ್ ನೆನೆಸ್ಕೊಂಡು ನೆಕ್ಸ್ಟ್ ಅದನ್ನು ಒಂದು 5-6 ಸೀಟಿ ಹೊಡ್ಸ್ಕೊಂಡೇನೆ, ಅಂದ್ರೆ ಮೆತ್ತಗೆ ಕಡ್ಲಿ ಕಾಳನ್ನ ಕುದಿಸ್ಕೊಂಡಿನಿ. ಈಗ ಆ ಕಡ್ಲಿ ಕಾಳನ್ನ ಇದಕ್ಕೆ ಹಾಕ್ಕೊಂಡು ಕಡ್ಲಿ ಕಾಳು ಮಸಾಲೆ ಜೊತೆ ಮಿಕ್ಸ್ ಆಗಿ ಚಲೋ ಕುದಿಬೇಕು. ಒಂದು 5-6 ನಿಮಿಷ ಇದನ್ನು ಚಲೋತ್ನಂಗೆ ಮೀಡಿಯಮ್ ಫ್ಲೇಮ್ನಾಗ ಕುದಿಸ್ಕೊಂಡು ಬರೋಣಂತ. ಓಕೆ ನೋಡ್ರಿ, ಚೆನ್ನ ಮಸಾಲ ಕುದ್ದ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ಎಷ್ಟು ಚಂದ ಎಣ್ಣೆ ಬಿಟ್ಟೈತಿ ನೋಡ್ರಿ. ಇದು ಎಷ್ಟು ಚಂದ ಎಣ್ಣೆ ಬಿಡ್ತೈತಿ ಅಷ್ಟು ಮಸ್ತಾಗಿ ಬರ್ತೈತಿ. ಇದು ಚಪಾತಿಗೆ ಪೂರಿಗೆ ಭಾರಿ ಬೆಸ್ಟ್ ಕಾಂಬಿನೇಷನ್ ಚೆನ್ನ ಮಸಾಲ. ಓಕೆ, ಇದು ರೆಡಿ ಆಗೈತಿ ಪಲ್ಯ. ಈಗ ಲಾಸ್ಟಿಗೆ ಇದಕ್ಕೆ ಕೊತ್ತಂಬರಿ ಹಾಕಿದ್ವಿ ಅಂದ್ರೆ ಸರ್ವ್ ಮಾಡೋಕೆ ರೆಡಿ ಆಗ್ತೈತಿ. ಬರ್ರಿ ಇದಕ್ಕೆ ಕೊತ್ತಂಬರಿ ಹಾಕ್ಕೊಳ್ಳೋಣಂತ. ಚೆನ್ನ ಮಸಾಲ ಸ್ವಲ್ಪ ಗ್ರೇವಿ ಆಗಿರಲಿ ಅಂದ್ರೆ ಟೇಸ್ಟ್ ಬರ್ತೈತಿ. ನೆಕ್ಸ್ಟ್ ಈಗ ಇದಕ್ಕೆ ನಾನು ಕೊತ್ತಂಬರಿ ಹಾಕ್ಕೊಳತ್ತೀನಿ. ಬರ್ರಿ ಚೆನ್ನ ಮಸಾಲ ರೆಡಿ ಆಯ್ತು. ಈಗ ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಚೆನ್ನ ಮಸಾಲ ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ. ಹೆಂಗಿತ್ತಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.